ಫುಲ್ ಜೂಮ್ ಆಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬುಧವಾರ. ಇವತ್ತು ನಮ್ಮೂರಲ್ಲಿ ಜಾತ್ರೆ ಈಗಾಗಲೇ 3 ದಿನದಿಂದ ನಡೀತಾ ಇದೆ ಜಾತ್ರೆ. ಅಟ್ಲೀಸ್ಟ್ ಇವತ್ತಾದರೂ ಲಾಸ್ಟ್ ಡೇ ಇವತ್ತಾದರೂ ಹೋಗ್ಲೇಬೇಕು ಅಂದ್ಬಿಟ್ಟು ನಾವು JCB ಅವರಿಗೆ ರಜೆ ಮಾಡಿಸ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ದಾವಸ್ಪೇಟೆಯಲ್ಲಿ ನೆನೆಸಿದ್ದೀವಿ ನಾವು. ಯೋಗೇಶ್ವರ್ ಪೂಜೆ ಸಾಮಾನು ತರಕ್ಕೆ ಹೋಗಿದ್ದಾರೆ. ದೇವರಿಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹಂಗೆ ಬಂದ್ರು. ಮುಡ್ಕ ಹೆಸಟ್ಕ ಕಡು ಅಲ್ಲ, ಏರ್ ಪಿನ್ ತಂದಿಲ್ಲ ಕಣಪ್ಪ ಮುಡ್ಕೊಳಕ್ಕೆ. ಮತ್ತೆ ಹೆಣ್ಮಕ್ಳಾಗ ಏರ್ ಪಿನ್ ಇಟ್ಕೊಂಡಂಗೆ ಬರ್ತೀರಾ? ಅಲ್ಲಿ ನೀನ್ ಅರ್ಜೆಂಟ್ ಮಾಡ್ದಲ್ಲ, ಸ್ನಾನ ಮಾಡಿ ಅಲ್ಲೇ ಬಿಟ್ಟು ಬಂದೆ. ಇಲ್ಲಿ ಬ್ಯಾನರ್ ಕಾಣಿಸುತ್ತಾ, ಕ್ಲೀನಾಗಿ ಕಾಣಿಸುತ್ತಾ ಹೆಂಗೋ ಗೊತ್ತಿಲ್ಲ. ಹರಿ ಬಾ, ಹರಿ ಹೋಗೋಣ. ಹರಿ ಬಾ 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 ಬೇಗ ಬಾ. ಹರಿ ಅವ್ರ ಅಕ್ಕನೂ ಚಪ್ಪಲಿ ಹಾಕೊಂಬಂದವನೆ. ಹಬ್ಬಬ್ಬಬ್ಬಾ ಬಾ ಮಗ. ಇದು ಯೋಗೇಶ್ವರ್ ಚಿಕ್ಕಪ್ಪರ ಮನೆ. ಹುಡುಗರೆಲ್ಲ ಆಡ್ತಾ ಅವ್ರೆ. ಅಡುಗೆ ಈ ಕಡೆ ಹಿಂದೆ ಮಾಡ್ತಾ ಇದ್ದಾರೆ. ಇದು ಮಟನ್ ಬೋಟಿ ಗೊಜ್ಜಿಗೆ ರೆಡಿ ಮಾಡ್ತಾವ್ರೆ. ಆಂಟಿ ಇದನ್ನು ಚೂರು ಓಪನ್ ಮಾಡಿರಿ. ಅದು ಏನಿದು ಸಾರ? ಮಟನ್ ಸಾರ, ಮಟನ್ ಸಾರು. ಇದು ಬೋಟಿ ಕ್ಲೀನ್ ಮಾಡಕ್ಕೆ ತಗೊಂಡೋಗವ್ರೇನಲ್ವಾ? ಮಟನ್ ಎಲ್ಲ ಹಿಂದೆ ಮಾಡ್ತಾ ಇದ್ದಾರೆ. ಚಿಕನ್ ಇಲ್ಲಿ ಕಿಚನಲ್ಲೇ ಮಾಡ್ತಾ ಇದ್ದಾರೆ. ಇದು ಚಿಕನ್ನು, ಅನ್ನ. ಪೂಜೆ ಮಾಡ್ತಿರ್ತಾರೆ ಇಯರ್ಗೆ ಒಂದ್ಸಲ ಅಷ್ಟೇ. ಆದ್ರೂ ಒಂದ್ಸಲ ನಾನು ಮಾಡ್ತಾ ಅಷ್ಟೇ. ಅದೇ ಚಿಕ್ಕವ್ರು ಮಾಡಕ್ ಬಿಡಲ್ಲ. ಚಿಕ್ಕವರು ಮಾಡ್ತಾರೆ, ನೀನಷ್ಟು ಇರೋರು ಎಲ್ಲರೂ ಮಾಡ್ಬೋದು. ನಾವು ಮುಂದಿನ ವರ್ಷ ಮಾಡಲ್ಲ. ಇಲ್ಲಮ್ಮ ರಾತ್ರಿ ಎಲ್ಲ ಬರಲ್ದ, ಬೇಡ ರಾತ್ರಿ ಬರ್ಬಾರ್ದಮ್ಮ, ಬೆಳಗ್ಗೆನೆ ಬಂದ್ಬಿಡು. ಬೆಳಗ್ಗೆ ಪೂಜೆ ಮಾಡ್ಬೇಕು. ಎಲ್ಲಿ ಕೈ ತೋರ್ಸು. ಇದು ಫುಲ್ಲು ವಾಸಿ ಆಯ್ತಲ್ಲ. 40 ಫುಲ್ ವಾಸಿಯಾಗಿ ಹೋಗೋಯ್ತು. ಅಮ್ಮ ಎಲ್ಲಿ ಮೈಕ್ ಕೊಡಿಲಿ, ನಾನು ಹಾಕಂತೀನಿ. ಇದು ನೋಡಿ, ನಾನು ಹಾಕಂತೀನಿ. ನಾನು ಎಲ್ಲರೂ ರಾತ್ರಿ ಇಲ್ಲಿಗೆ ಬರಕ್ ಭಯ ಪಡ್ತಾರೆ. ಬುಟ್ಟಿ ಅಲ್ಲ, ಬುಟ್ಟಿ ಯಾರು ಇಷ್ಟೋಗೋರು. ಹಾಯನ್ನ ಸಾಕೆ ಫುಲ್ ಜೂಮ್ ಆಗುತ್ತೆ.
ಆ ಕಡೆ ಅಕ್ಕಪಕ್ಕ ಯಾರು ಬಂದ್ರು ಅವರು ಸೇರಿಸ್ಕೊಡ್ತಾರೆ. ಕೆಂಡಕ್ಕೆ ಹಾಕ್ಬಿಡ್ತೀಯ ಇಲ್ಲ ಹಂಗೆ ಇಡು. ಇವಾಗ ನಾವು ಪೂಜೆ ಮಾಡ್ಸೋಕ್ಕೆ ಅಂತ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇದು ಕೆಂಡ ರಾತ್ರಿ ಆರತಿ ಎಲ್ಲ ಎತ್ಕೊಂಡು ಇದ್ರ ಮೇಲೆ ಬರ್ತಾರೆ. ಈ ಹರಕೆ ಆ ಥರದ್ದೆಲ್ಲ ಇದ್ದಾಗ ಎಲ್ಲರೂ ಕೆಂಡ ಆಯ್ಬೇಕು ಅಂತೇನಿಲ್ಲ, ಹರಕೆ ಮಾಡ್ಕೊಂಡಿರೋರು ಮಾತ್ರ ಕೆಂಡ ಆಯ್ತಾರೆ. ಇದು ಕೊಲ್ಲಾಪುರದಮ್ಮ ದೇವಸ್ಥಾನ. ಅಲ್ಲಿ ಆ ಕಡೆ ನಮ್ಮ ಮನೆ ಐತೆ, ಈ ಕಡೆ ನರಸಿಂಹಸ್ವಾಮಿ ದೇವಸ್ಥಾನ ಐತೆ, ಆ ಕಡೆ ಆಂಜನೇಯನ ದೇವಸ್ಥಾನ ಐತೆ. ಈ ಥರ ಎಲ್ಲ ಕಡೆನೂ ಆರತಿ ಮಾಡ್ತಾರೆ 3 ದಿನ. ನೆನ್ನೆ ನೈಟ್ ಫುಲ್ ಪೂಜೆ ಇರುತ್ತೆ. ಆಂಟಿ ಹೇಳ್ತಿದ್ರು ಬೆಳಗ್ಗೆ 7 ಗಂಟೆ ಆಯ್ತಂತ ಅವ್ರ ಮನೆಗೆ ಬರೋಷ್ಟಾಗೆಲ್ಲ ಆರತಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನೈಟ್ ಫುಲ್ಲು. ಹಂಗಾಗಿ ಇವ್ರು ಪೂಜೆ ಮಾಡೋಕ್ಕೆ ಇವಾಗ ಯಾರೂ ಇಲ್ಲ. ಬೆಳಗ್ಗೆ ರಾತ್ರಿ ಫುಲ್ ಇದ್ರಲ್ಲ, ಹಂಗಾಗಿ ಇಷ್ಟೊತ್ತಲ್ಲಿ ಮನೆಗೆ ಇರ್ತಾರೆ. ಹಂಗಾಗಿ ನಾವೇ ಬಂದು ರಾತ್ರಿ ಬರಲಿಲ್ಲವರು ಇವಾಗ ಇಷ್ಟೊತ್ತಿಗೆ ಬಂದು ನಾವೇ ಪೂಜೆ ಮಾಡಿಕೊಂಡು ಹೋಗ್ತಾಯಿದ್ವಿ. ಪ್ರತಿ ವರ್ಷ ನಾವು ಹಿಂದಿನ ದಿವಸನೇ ಬರ್ತಾಯಿದ್ವಿ, ಅಂದರೆ ಆರತಿ ಆಗೋ ದಿನವೇ ಬರ್ತಾಯಿದ್ವಿ. ಈ ವರ್ಷ ಜಮೀನಲ್ಲಿ ಕೆಲಸ ಏನು ಸ್ಟಾರ್ಟ್ ಮಾಡ್ಕೊಂಡಿದ್ವಲ್ಲ, ಹಂಗಾಗಿ ಇವತ್ತು ಬಂದಿದ್ದೀವಿ. ಕ್ಯಾಮ್ರಾ ತಿರುಗ್ತಾ ಇಲ್ಲ. ಹೊರಟ್ವಿ ನಾವು ಅಲ್ಲಿಂದ. ಊಟ ಮಾಡ್ಕೊಂಡು ಸ್ವಲ್ಪ ನಮ್ದಲ್ಲಿ ಹಳೆ ಮನೆ ಎಲ್ಲ ನೋಡ್ಕೊಂಡು ಸ್ವಲ್ಪ ಹೊತ್ತಿದ್ದು ಕೂತಿ ಮಾತಾಡಿ ಹೊರಟ್ವಿ. 4 ಕಾಲಾಗೈತೆ ಟೈಮ್ ಇವಾಗ ನಾವು ಸೀದಾ ಜಮೀನ್ ಹತ್ರ ಹೋಗೋಣ. ಬೋರ್ನವ್ರು ಬಂದವ್ರಂತ ಗೊತ್ತಿಲ್ಲ, ನಮ್ಮದು ಬೋರ್ ರಿಪೇರಿ ಇತ್ತಲ್ಲ, ಅಂದರೆ ಎತ್ತಬೇಕಿತ್ತು. ಮೋಟ್ರ್ ಯಾಕೋ ಆನ್ ಆಗ್ತಾ ಇರಲಿಲ್ಲ ಅಂದ್ಬಿಟ್ಟು ಅದನ್ನ ಎತ್ತಿ ನೋಡಬೇಕಿತ್ತು. ಅದಕ್ಕೆ ಇವತ್ತು ಬರ್ತೀವಿ ಅಂದಿದ್ರು. ಬಂದವರು ಹೆಂಗೋ ಗೊತ್ತಿಲ್ಲ. ಇವತ್ತು ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ. ಊಟ ಚೆನ್ನಾಗಿತ್ತು. ಮಟನ್ ಸಾರು, ಚಿಕನ್ದು ಗ್ರೀನ್ ಕಲರ್ದು ಚಾಪ್ಸ್. ಮಟನ್ ಸಾರು, ಊಟ ಮಟನ್ ಸಾರು, ಚಿಕನ್ ಚಾಪ್ಸು, ಕಬಾಬು, ಆಮೇಲೆ ಬೋಟಿ ಗೊಜ್ಜು, ಅನ್ನ ಸಾರು, ಮುದ್ದೆ, ಇದಿಷ್ಟು ಮಾಡಿದ್ರು. ಎಲ್ಲ ಅಡುಗೆ ಚೆನ್ನಾಗಿತ್ತು, ಟೇಸ್ಟು. ಬೆಳಗ್ಗೆ ಹೋಗಿದ ತಕ್ಷಣ ತಿಂಡಿಗೆ ಬಿರಿಯಾನಿ ಚೆನ್ನಾಗಿತ್ತು, ಚೆನ್ನಾಗಿ ತಿಂದು. ಪುಟ್ಟಿ ನೀನೇನೇನು ತಿಂದೆ? ಪುಟ್ಟಿ ಹರಿ ಒಂದಷ್ಟು ಬಾಳೆಹಣ್ಣು ತಿಂದರು. ಊಟ ಇನ್ನೆಷ್ಟರ ಮಟ್ಟಿಗೆ ಮಾಡಿರೋ ಗೊತ್ತಿಲ್ಲ. ಬೋರ್ ರೆಡಿ ಮಾಡೋರು ಬಂದಿಲ್ಲ, ಇವಾಗ ಬರ್ತಾರಂತೆ. ನೋಡ್ರಿ, ನೆನ್ನೆ ಮನೆ ದಾಟಿ ಮುಂದಕ್ಕೆ ಬಂತು ಮಣ್ಣು. ಇನ್ನಿದಿಷ್ಟೈತೆ, ಅರ್ಧ ಆಗೈತೆ. ಆಲ್ಮೋಸ್ಟ್ ಅರ್ಧಕ್ಕಿಂತ ಚೂರು ಜಾಸ್ತಿ ಆಗೈತೆ ಕೆಲಸ ಮಣ್ಣು ಹೊಡಿಯೋದು. 6 ದಿನ ಆಗೈತೆ, ಇನ್ನು 6 ದಿನ. ಅದ್ರ ಮೇಲೆ ರಿಪೇರಿ, ಹಳ್ಳ ಎಲ್ಲ ಕ್ಲೀನ್ ಮಾಡಿ ಸಮ ಮಾಡೋಕೆ ಒಂದಿನ ಎಲ್ಲ 3-4 ಲಕ್ಷ. ಈಗ ಇದನ್ನು ಹೈಟ್ ಮಾಡಬೇಕು. ಇದೇನೈತಲ್ಲ ಕೇಸಿಂಗ್ ಅಂತಾರೆ ಅದಕ್ಕೆ. ಏನಿದು ಕೇಸಿಂಗ್? ಏನೇನು ಮಾಡೋದು ಕೆಲಸ ಇಲ್ಲಿ ಅಂತ ಇವಾಗ ಎತ್ತಿ ಫಸ್ಟ್ ರಿಪೇರಿ ಮಾಡಿದ್ಮೇಲೆ ಇದು ಎತ್ಕೊಂಡು ಕೇಸಿಂಗ್ ವೆಲ್ಡ್ ಮಾಡ್ಕೊಬೇಕು. ಇನ್ನೊಂಚೂರು ಹೈಟ್ಗೆ ಮಾಡ್ಕೊಂಡು ಇದನ್ನು ಹೈಟ್ ಮಾಡಬೇಕಾ? ಕಾಂಕ್ರೀಟ್ ಐತಡೆ, ಹಾಂ, ಸೆಟ್ ಎತ್ತಿ ಮಾಡ್ಕೋದು. ಹಂಗ. ಇದು ಕೆರೆ.
ಅಲ್ಲಿಂದನೇ ಮಣ್ಣು ಹೊಡ್ಸೋದು. ಅಲ್ಲಿಂದ ಮಣ್ಣು ಹೊಡಿಸಿ ನಮ್ಮ ಜಮೀನು ಹಿಂಗೆ ಹಾಕೋದು. ನಾವಿಲ್ಲಿ ಈ ಥರ ಇದು ಹಾಕ್ಕೊಂಡಿದ್ವಿ, ಮುಳ್ತಂತಿ ಈ ಥರದ್ದು ಇಲ್ಲಿವರೆಗೂ ಇತ್ತು. ನಾವು ನಮ್ಮದು 2 ವೀಲರ್ ಹೋಗೋಕೆ ಅಷ್ಟೇ ಬಿಟ್ಬಿಟ್ಟು ಹಾಕಿದ್ವಿ. ಈಗ 3 ಕಂಬ ತೆಗೆದು ಸೈಡಿಗೆ ಹಾಕಿ ಟ್ರ್ಯಾಕ್ಟ್ರುಗಳು ಓಡಾಡ್ತಾ ಇರೋದು. 3 ತೆಗೆದ್ರೆ 4 ತೆಗೆದ್ರಪ್ಪ ಕಂಬ. 3 ಕಂಬ ತೆಗ್ದವ್ರೆ. ಅಲ್ಲಿದ್ದು ಹೊಂಗೆ ಮರ ಕಿತ್ತಿ ಇಲ್ಲಿ ಹಾಕವ್ರೆ. ಹೊಂಗೆ ಮರ ಉಳಿಸ್ಕೊಬೇಕಾಗಿತ್ತು ಅಂದ್ಕೊಂಡೆ. ಇದು ಹೊಂಗೆ ಮರ. ಅಲ್ಲಿ ಟ್ರ್ಯಾಕ್ಟ್ರುಗಳು ಓಡಾಡೋಕೆ ಎಲ್ಲಿ ಜಾಗ ಇಲ್ಲ. ಇದು ಹೊಂಗೆ ಮರ ಇಲ್ಲೊಂದಿತ್ತು ದೊಡ್ಡದು ಹೊಂಗೆ ಮರ, ಈ ಕಡೆ ಮೂಲೆಗೆ ತೆಗೆದುಬಿಟ್ಟು ಇಲ್ಲೇ ಐತೆ ನಮ್ಮದು ಹೊಂಗೆ ಮರ ಒಣಗೋಗಿರೋದು. ಇಲ್ಲೇ ಅವೆಲ್ಲ 3 ಕಂಬ. ಕರೆಕ್ಟಾಗಿ ನೋಡಿ ಪ್ಲ್ಯಾನ್ ಮಾಡ್ಕೊಂಡು ಒಂದು ಕಾರ್ ಹೋಗೋಕೆ ಜಾಗ ಬಿಟ್ಬಿಟ್ಟು ಅದೇ ಇಲ್ಲಿ ರಸ್ತೆ ಮಾಡ್ಕೊಂಬಿಡೋಣ. ಆ ಕಡೆಗೆ ಮಾಡ್ತೀಯ, ಈ ಕಡೆಗೆ ಮಾಡಬೇಕು. ತೀರಾ ಅಲ್ಲಿ ಬೇಡ, ಇಲ್ಲಿ ತೆಗಿನ ಸಸಿ ಹಾಕೋಣ. ಫಸ್ಟ್ ಹಳ್ಳ ಬಂದ್ಬಿಡ್ಲಿ. ಇಲ್ಲಿ ತೆಂಗಿನ ಸಸಿ ಹಾಕಿ ಪಕ್ಕದಲ್ಲೇ ಸೀದಾ ರೋಡು, ಲಾಸ್ಟ್ಗೆ ಸ್ಟ್ರೈಟ್ ರೋಡ್ ತಗೊಳೋಣ. ಅಲ್ಲಿ ಮನೆ ಹತ್ರ ರೈಟಿಗೆ ಹಿಂಗೆ ಸೀದಾ ಹೋಗ್ಬೇಕಾದ್ರೆ ರೈಟಿಗೆ ತಗೊಂಡ್ರೆ ಮನೆ. ಸುಮಾರದೇ ಒಂದು ಗೇಟು ಮಾಡ್ಕೋಬೋದು. ಹೇಳಿ ನೀನೇ ವೆಲ್ಡಿಂಗ್ ವೆಲ್ಡ್ ಮಾಡ್ಕೊಂಡು ಕಂಬಿಗೆ ಮೆಟೀರಿಯಲ್ ತಂದು ಗೇಟ್ ಮಾಡ್ಕೊ. ನೋಡು ಮಣ್ಣಾಗ ಆಡೋದ. ಅಯ್ಯೋ, ನಮ್ಮ ಪಕ್ಕದ ಜಮೀನವರು ತೋಟ ಮಾಡೋರೆ. ಇವ್ರದ್ದು ಫುಲ್ ಹಿಂಗೆ ನಮ್ಮ ಥರನೇ, ನಮ್ಮದಾದ್ರೂ ಒಂದೇ ಸಮತ್ತು. ಇವ್ರದ್ದು ಆ ಕಡೆಗೆ ಒಂದು ಹೈಟು, ಈ ಕಡೆಗೆ ಡೌನು, ಹೆಂಗೆಂಗೋ ಇತ್ತು. ಇವರು ಹಂಗೆ ಮಣ್ಣು ನೋಡಿಸಿ ಹೈಟ್ ಮಾಡಿದ್ದು. ಇವರು ತೋಟ ಮಾಡೋರೆ. ಆಗಲೇ ಗಿಡಗಳು ಎಷ್ಟೆಷ್ಟು ಹತ್ರ ಬೆಳೆದವೆ. ನಾವು ಗೊಬ್ಬರ ಚೆನ್ನಾಗಿ ಹಾಕ್ತಾರೆ ಇವರು. ನಾವಿಲ್ಲಿದ್ದಾಗ ಅಂದರೆ ಹರಿನೂ ಹುಟ್ಟಿರಲಿಲ್ಲ. ಹರಿಗೆ ಪ್ರೆಗ್ನೆಂಟ್ ಇದ್ನಾ. 3 ವರ್ಷ ಆಯ್ತು ಹೇಳಿ ಕಟ್ಟಿ. 3 ವರ್ಷ ಆಗೈತೆ. 3 ವರ್ಷ ಆಗೈತೆ ಇವ್ರು ತೋಟ ಕಟ್ಟಿ. ಹೆಂಗೆ ಬೆಳೆದವು ನೋಡು. ಇವ್ರ ಗೇಟು ಅವಣ್ಣ ಬಂದೈತೆ, ಅದಕ್ಕೆ ತೆಗ್ದವ್ರ ಗೇಟು. ನಾಯಿ ಬಿಟ್ಟು ಹಾಕಕ್ಕೆ ಬಂದಿರೋದು. ಖಾಲಿ ಡ್ರೀ ಲ್ಯಾಂಡು. ಅದೇ ಏನಂದ್ರೆ ಏನೂ ಇರಲಿಲ್ಲ. ಹಿಂಗೆ ಇಂಪ್ರೂವ್ ಮಾಡಿಬಿಟ್ರು, ಸಖತ್ ಖರ್ಚು ಮಾಡಿಬಿಟ್ರು ತೋಟಕ್ಕೆ. ಅಂದರೆ ಇವಾಗ ಅಷ್ಟೇ ಚೆನ್ನಾಗೈತೆ. ಅದು ನನಗೆ ಮೇಂಟೈನ್ ಕೂಡ ಮಾಡ್ತಾಯಿದ್ದಾರೆ. ಈಗ ಬರ್ತಾರ ಮತ್ತೆ ಬೋರ್ ರೆಡಿ ಮಾಡೋರು. ಬೋರ್ ಅಲ್ಲ ತ್ರಿವೇಣಿ, ಪಂಪು ಮೋಟ್ರು. ಹ್ಞೂ ಬೋರ್ ಹಾಕಿ ರೆಡಿ ಮಾಡ್ತಾರೆ. ಪಂಪು ಮೋಟ್ರು ರೆಡಿ ಮಾಡೋರು ಬರ್ತಾರೆ. ಸರಿ ಆಯ್ತು, ನಮ್ಮನ್ನು ಬಿಟ್ಟು ಬರ್ಬಾ. ಅವ್ರು ಬರ್ತಾರಲ್ಲ, ಅವ್ರ ಹಿಂದೆನೇ ಬರೀವಂತೆ. ಅವ್ರು ಬಂದ್ಮೇಲೆ ಹೋಗಂತಡಿ, ಬಂದು ಕೈ ಇಕ್ಲಿ. ತಿರುಗಿ ನಾವಿಲ್ಲ ಅಂತ ಬಂದು ನಿಂತ್ಕೊಂತಾರೆ. ಹಂಗ ಸರಿ ನೋಡಿ. ಸುತ್ತ ಹಿಂಗೈತೆ ವಾತಾವರಣ. ಎಷ್ಟೊಂದು ದಿನ ಆಗಿತ್ತು ವಿಡಿಯೋಗಳಲ್ಲಿ ತೋರಿಸಿ ನಮ್ಮದು ಸುತ್ತಮುತ್ತ ವಾತಾವರಣ ಹಿಂಗೈತೆ. ಪುಟ್ಟಿ ಬಮ್ಮ ಇಲ್ಲಿ. ಇಷ್ಟ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಎಲ್ರಿಗೂ ನಮಸ್ಕಾರ, ಬಾಯ್ ಬಾಯ್ ಮೇಡಮ್. ಯಾರು ಲೈಕ್ ಮಾಡಲ್ಲ, ಯಾರು ಸಬ್ಸ್ಕ್ರೈಬ್ ಮಾಡಲ್ಲ, ಯಾರು ಶೇರ್ ಮಾಡಲ್ಲ.